ನನ್ನ ಹೆಸರು ಅಕ್ಷತಾ. ನಮ್ಮ ಮನೆಗೆ ದಿನಾಂಕ 10ರಂದು ಬೆಳಿಗ್ಗೆ 4 ಗಂಟೆಗೆ 5 ಜನ ಪುರುಷರು ಬಂದು ಜೋರಾಗಿ ಬಾಗಿಲು ಬಡಿತಿದ್ದರು. ನಾನು ಮತ್ತು ನನ್ನ ಅಜ್ಜ ಅಮ್ಮ ಮನೆಯಲ್ಲಿ ಇರುವುದು. 4 ಗಂಟೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಿದ್ದರು. ಅಮ್ಮನ ಹೆದರಿ ನನ್ನನ್ನು ಎಬ್ಬಿಸಿದರು. ನಾನು ಅಮ್ಮ ತುಂಬಾ ಹೆದರಿಕೊಂಡೆವು. ಅಮ್ಮ ಕಿಟಕಿಯಲ್ಲಿ ಯಾರೆಂದು ಕೇಳಿದಾಗ ಪೊಲೀಸರು ನಾವು ಬಾಗಿಲು ತೆಗೆದು ಲೈಟು ಹಾಕಿ ಅಂತ ನಮ್ಮನ್ನು ಹೆದರಿಸಿದರು. ಅಮ್ಮ ಬಾಗಿಲು ತೆಗೆದಾಗ ಅಕ್ರಮವಾಗಿ ಎಲ್ಲರೂ ಒಂದೇ ಸಲ ಪ್ರವೇಶ ಮಾಡಿ ರೂಮಿನಲ್ಲೆಲ್ಲ ನಮ್ಮ ಬಟ್ಟೆ ಎಲ್ಲ ಹರಡಿ ಎಲ್ಲ ಹುಡುಕಿದರು. ಯಾರನ್ನು ಹುಡುಕಿದ್ದು ಕೇಳಿದರೆ ಆಶಿಕ್ ಎನ್ನುವ ಹುಡುಗನನ್ನು ಹುಡುಕುತ್ತಿದ್ದೇವೆ, ಎಲ್ಲಿದ್ದಾನೆ ಅಂತ ಹೇಳಿದರು. ನಾವು ಅವರು ಇಲ್ಲಿರುವುದಿಲ್ಲ, ನನ್ನ ದೊಡ್ಡಮ್ಮನ ಮಗ, ಅವರು ಮಲ್ಪೆಯವರು, ಇಲ್ಲಿಗೆ ಬರುವುದಿಲ್ಲ ಎಂದಾಗ ಒಬ್ಬರು ಅಲ್ಲಿ ದಪ್ಪ ಇದ್ದವರು ಕನ್ನಡಕ ಹಾಕಿದವರು ನನ್ನ ಕೈ ಎಳೆದು ದೂಡಿ ನನಗೆ ಇದು ನೋವಾಗಿದೆ ತುಂಬ. ಹಾಗೆ ನಾವು ದಿನ ಬರ್ತೇವೆ, ನಿಮ್ಮನ್ನು ಬಿಡುವುದಿಲ್ಲ, ಅವನು ಸಿಗುವವರೆಗೂ ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಹೆದರಿಸಿ ಹೋಗಿದ್ದಾರೆ. ನಾವು ಕಂಪ್ಲೇಂಟ್ ಕೊಡಲೆಂದು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ನಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ. ಮತ್ತೆ ನನಗೆ ಜೋರಾಗಿ ಕೈ ನೋವಾದಾಗ ನಾನು ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೇನೆ. ಮರುದಿನ ಅವರು ಪೊಲೀಸ್ನವರು ನನ್ನ ಹೇಳಿಕೆಯನ್ನು ತೆಗೆದುಕೊಂಡು ಬರಲು ಬಂದರು. ಆದರೆ ಅವರು ನನ್ನ ಕಂಪ್ಲೇಂಟ್ ಅನ್ನು FIR ಮಾಡಲಿಲ್ಲ. ಬದಲಾಗಿ ನನಗೆ ತಿಳಿದು ಬಂತು ಅವರು ನನ್ನ ಮೇಲೆ FIR ಮಾಡಿದ್ದಾರೆ ಎಂದು. ನನಗೆ ಒಂದು ನ್ಯಾಯವನ್ನು ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೆ 5 ಜನ ಪುರುಷರು ಮಾತ್ರ ಇದ್ದದ್ದು, ಯಾವ ಲೇಡೀಸ್ ಕಾನ್ಸ್ಟೇಬಲ್ ಇಲ್ಲ. ಅವರು ಸುಳ್ಳು ಹೇಳಿದ್ದಾರೆ, ಲೇಡೀಸ್ ಕಾನ್ಸ್ಟೇಬಲ್ ಇದ್ದಾರೆಂದು. ನನಗೆ ನಮ್ಮ ನ್ಯಾಯವನ್ನು ನೀಡಿ ಅವರ ಮೇಲೆ FIR ಕೇಸ್ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ.